ವಿಶಿಷ್ಟ ಸ್ವರವಾಣಿಯಿಂದ ಕಂಚಿನ ಕಂಠದಿಂದ ಕಾರ್ಯಕ್ರಮಕ್ಕೆ ಮತ್ತಷ್ಟು ಬೆಳಕು ಕೊಟ್ಟು ಕಾರ್ಯಕ್ರಮದ ಸಂಪೂರ್ಣ ಯಶಸ್ಸಿಗೆ ಕಾರಣರಾದ ಇಲ್ಲಿಯ ಸಮೀಪದ ಗುತ್ತಿಗೆಯಲ್ಲಿ ನೆಲೆಸಿರುವ ವಿಶ್ವನಾಥ ಗುತ್ತಿಗೆ ಇವರಿಗೆ ತುಂಬು ಹೃದಯದ ಕೃತಜ್ಞತೆಗಳು. ಅಶ್ವಥ, ಈ ಪುಣ್ಯ ವೇದಿಕೆಯಲ್ಲಿ ಈಗ ಅರ್ಥಪೂರ್ಣ ಸತ್ಯ ಧರ್ಮಗಳನ್ನು ಸಾರುವ ಹಾಡಿಗೆ ತಮ್ಮ ಸುಮಧುರ ಧ್ವನಿಯನ್ನು ಜೋಡಿಸಿ ಕಲಾ ಪ್ರಸ್ತುತಿ ನೀಡಲಿದ್ದಾರೆ. ಶ್ರೀ ಧೂಮಾವತಿ ದೈವದ ವರಪ್ರಸಾದ ನಮ್ಮ ಸಂಸ್ಥೆಗೆ. ಮುಂದೆ ಇವರು ನಮ್ಮ ಸಂಸ್ಥೆಯ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ಫೆಬ್ರವರಿ 12ರಂದು ಇಸ್ರಂಪಾಡಿ ಶ್ರೀ ಮಹಾದೇವ ದೇವಸ್ಥಾನ ಶಾಸ್ತಾರ ದೇವಸ್ಥಾನದಲ್ಲಿ ಇವರ ಸಂಗೀತ ಸುಧೆಯನ್ನು ನೀವೆಲ್ಲ ಕೇಳಬಹುದು. ಇದೇ ಸಂಸ್ಥೆಯ ವಿಶೇಷತೆ. ಎಲ್ಲಿ ಹೋದರೂ ಹಲವಾರು ವಿಶೇಷ ಘಟನೆಗಳು ನಡೆಯುತ್ತಾ ಬರುತ್ತಾ ಇದೆ. ಇಲ್ಲಿ ಇಂದು ಇನ್ನೊಬ್ಬ ಪುಟಾಣಿ ಸಂಗೀತ ಕಲಾವಿದೆ ಹಾಡಲಿದ್ದಾರೆ. ಈ ಕಲಾವಿದೆಯು ಶ್ರೀ ಧೂಮಾವತಿ ದೈವದ ವರಪ್ರಸಾದ. ಕಾಸರಗೋಡಿನಲ್ಲಿ ಕನ್ನಡದ ಭಾಷೆಯ ಪೋಷಣೆಗೆ ನಮ್ಮ ಸಂಸ್ಥೆಗೆ ಇಂದು ನೇಮಿಸಿದ ದೈವ. ಸುಸ್ವಾಗತ ನಿಮಗಿದು ನಮ್ಮ ಸಂಸ್ಥೆಯ ಪ್ರಥಮ ವೇದಿಕೆ. ಕಾರ್ಯಕ್ರಮದ ಕೊನೆಯಲ್ಲಿ ಭಾಗವಹಿಸಿದ ಎಲ್ಲಾ ಕಲಾವಿದರಿಗೆ ಗೌರವಧನವನ್ನು ಕೊಡುತ್ತಾ ಬರುವ ಸಂಸ್ಥೆ ನಮ್ಮದೊಂದೇ ತಾಯಿ ಭುವನೇಶ್ವರಿ ದೇವಿಯ ಸಂಸ್ಥೆ. ಶಿವನ ಅನುಗ್ರಹದಿಂದ ನಡೆಯುವ ಸಂಸ್ಥೆ. ಇವರು ಅಧ್ಯಾಪಕರಾಗಿ ಕೆಲಸ ಮಾಡುತ್ತಿದ್ದಾರೆ. ಇಚ್ಲಂಪಾಡಿ, ಕಳತ್ತೂರು. ಎಲ್ಲರಿಗೂ ಪರಿಚಿತವೇ ನಮ್ಮ ಶಾಲೆ. ಇಲ್ಲೇ ಹತ್ತಿರದ ASBS ಇಚ್ಲಂಪಾಡಿ ಹಿರಿಯ ಬುನಾದಿ ಶಾಲೆ ಕಳತ್ತೂರಲ್ಲಿ ನಾನು 10 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೇನೆ. ನಾನು ಹುಟ್ಟಿ ಬೆಳೆದ ಊರು ಇದುವೇ. ಎಲ್ಲರಿಗೂ ಪರಿಚಿತ ಇದೆ. ನನ್ನ ಹೆಚ್ಚು ಪರಿಚಯ ಬೇಕಾಗಿಲ್ಲ ಅಂತ ಹೇಳಿ ಈ ವೇದಿಕೆಯನ್ನು ಒದಗಿಸಿಕೊಟ್ಟಂತಹ ನಿಮಗೆ ಗಡಿನಾಡ ಸಂಸ್ಥೆಗೆ ನನ್ನ ವಂದನೆಗಳು. ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಸಂಸ್ಥೆಯ ಪ್ರಥಮ ವೇದಿಕೆ ಹಂಚಿಕೊಳ್ಳುತ್ತಿರುವ ಅಶ್ವಥ ಇವರಿಗೆ ಪ್ರೋತ್ಸಾಹಿಸಿ.